Dear friends, welcome to Inquest. ಈ ತರಗತಿಯಲ್ಲಿ ನಾವು 17ನೇ ಮೇ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರತಕ್ಕಂತ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ. ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's article, these are the key answers of Inquest challenge number 161, and we appreciate Sushmita, Devraj, Ishappa, Basama, James, Harish, Anand, Veerasheva, Namakudla, Prince Gowda, and many others also have given correct answers. Thank you very much for your participation. With this, let's get into the first article. So Defense Ministry ಅಥವಾ ರಕ್ಷಣಾ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಭಾರತ ದೇಶದಲ್ಲಿ ಇವತ್ತು 2 ಇಂಡಿಯನ್ ನೇವಲ್ ಶಿಪ್ಸ್ ಅಥವಾ INS ಅಂತ ನಾವೇನ್ ಕರಿತೀವಿ, ಸೊ ಈ 2 ಹಡಗುಗಳನ್ನ ಅಥವಾ ನೌಕಾಪಡೆಯ ಹಡಗುಗಳನ್ನ ಇವತ್ತು ಲಾಂಚ್ ಮಾಡ್ತಾ ಇದ್ದಾರೆ ಅಥವಾ ಪ್ರಾರಂಭ ಮಾಡ್ತಾ ಇದ್ದಾರೆ. ಆ 2 ಹಡಗುಗಳ ಹೆಸರೇನು ಅಂದ್ರೆ, ಒಂದನ್ನ ನಾವು ಸೂರತ್ ಅಂತ ಕರಿತೀವಿ, ಇನ್ನೊಂದನ್ನ ನಾವು ಉದಯಗಿರಿ ಅಂತ ಕರಿತೀವಿ. ಸೊ ಈ ಸೂರತ್ ಮತ್ತೆ ಉದಯಗಿರಿ 2 ನೇವಲ್ ಶಿಪ್ಸ್ ನ ಎಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ, ಮಜಗಾಂವ್ ಡಾಕ್ಸ್ ಲಿಮಿಟೆಡ್ ಮುಂಬೈನಲ್ಲಿ ಏಕಕಾಲಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಸೂರತ್ ಮತ್ತೆ ಈ ಉದಯಗಿರಿ 2 ನೇವಲ್ ಶಿಪ್ಸ್ ಏನಿದಾವೆ, ಇವೆರಡನ್ನ ಯಾವ ಪ್ರಾಜೆಕ್ಟ್ಸ್ ಅಡಿಯಲ್ಲಿ ಡೆವಲಪ್ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ, ಸೂರತ್ ಅಂತಕ್ಕಂತ ನೇವಲ್ ಶಿಪ್ ಪ್ರಾಜೆಕ್ಟ್ 15B ಅಡಿಯಲ್ಲಿ ಡೆವಲಪ್ ಆಗಿರ್ತಕ್ಕಂತ ಇಂಡಿಯನ್ ನೇವಲ್ ಶಿಪ್ ಆಗಿರುತ್ತೆ. ಸೊ ಉದಯಗಿರಿ ಅಂತಕ್ಕಂತ ಇಂಡಿಯನ್ ನೇವಲ್ ಶಿಪ್ ಬಂದು 17A ಪ್ರಾಜೆಕ್ಟ್ 17A ಅಡಿಯಲ್ಲಿ ಡೆವಲಪ್ ಆಗಿರ್ತಕ್ಕಂತ ಇಂಡಿಯನ್ ನೇವಲ್ ಶಿಪ್ ಆಗಿರುತ್ತೆ. ಹಾಗಿದ್ರೆ ಇವೆರಡರಲ್ಲಿ ಏನು ವ್ಯತ್ಯಾಸ ಇಲ್ವಾ ಅಂದ್ರೆ, ಡೆಫಿನೆಟ್ಲಿ ದೇರ್ ಇಸ್ ಅ ಸ್ಮಾಲ್ ಡಿಫರೆನ್ಸ್. ಸೊ ಸೂರತ್ನ ನಾವು ಡೆಸ್ಟ್ರಾಯರ್ ಅಥವಾ ವಿಧ್ವಂಸಕ ಅಂತ ಕರಿತೀವಿ, ಉದಯಗಿರಿಯನ್ನ ನಾವು ಫ್ರಿಗೇಟ್ ಅಂತ ಕರಿತೀವಿ. ಹಾಗಿದ್ರೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಡೆಸ್ಟ್ರಾಯರ್ ಮತ್ತೆ ಫ್ರಿಗೇಟ್ಗೂ ನಡುವೆ ಇರತಕ್ಕಂತ ವ್ಯತ್ಯಾಸ ಏನು ಅಂದ್ರೆ, ಎರಡರ ಫಂಕ್ಷನಾಲಿಟಿ ಅಥವಾ ಅವುಗಳ ಕಾರ್ಯ ಒಂದೇ ಇರುತ್ತೆ. ಡೆಸ್ಟ್ರಾಯರ್ ಫ್ರಿಗೇಟ್ ಗಿಂತ ಸೈಜ್ ಅಲ್ಲಿ ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ 2 ನೇವಲ್ ಶಿಪ್ಸ್ ನ ಇವತ್ತು ಲಾಂಚ್ ಮಾಡಲಾಗ್ತಾ ಇದೆ. ಹಾಗಿದ್ರೆ ಈ ಪ್ರಾಜೆಕ್ಟ್ 15B, ಸೊ ನಾನು ಸೂರತ್ ಪ್ರಾಜೆಕ್ಟ್ 15B ಅಡಿಯಲ್ಲಿ ಬರುತ್ತೆ ಅಂತ ಹೇಳಿದೆ. ಪ್ರಾಜೆಕ್ಟ್ 15B ವರ್ಗದಲ್ಲಿ ಬರ್ತಕ್ಕಂತ ಹಡಗುಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ, ನೆಕ್ಸ್ಟ್ ಜನರೇಷನ್ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ ಅಥವಾ ಮುಂದಿನ ಪೀಳಿಗೆಯ ರಹಸ್ಯ ನಿರ್ದೇಶಿತ ಕ್ಷಿಪಣಿ ವಿಧ್ವಂಸಕಗಳು ಅಂತ ಕರಿತೀವಿ. ನಾವು ವಾಟ್ ಯು ಮೀನ್ ಬೈ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಅಥವಾ ರಹಸ್ಯ ನಿರ್ದೇಶಿತ ಕ್ಷಿಪಣಿ ವಿಧ್ವಂಸಕ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ರೆಡಾರ್ ಬಗ್ಗೆ ನೀವು ಕೇಳಿರ್ತೀರಾ. ಫಾರ್ ಎಕ್ಸಾಂಪಲ್ ಇವಾಗ ಏರೋಪ್ಲೇನ್ ಎಲ್ಲಿ ಬರ್ತಾ ಇದೆ ಅದರ ಮೂವ್ಮೆಂಟ್ ನ ನಾವು ಟ್ರ್ಯಾಕ್ ಮಾಡ್ಲಿಕ್ಕೆ ರೆಡಾರ್ಸ್ ನ ಯೂಸ್ ಮಾಡ್ತೀವಿ. ಅದೇ ರೀತಿ ಏರಿಯಲ್ ಆಬ್ಜೆಕ್ಟ್ಸ್ ಅಥವಾ ಈ ತರ ಶಿಪ್ಸ್ ನ ಟ್ರ್ಯಾಕ್ ಮಾಡ್ಲಿಕ್ಕೂ ಕೂಡ ರೆಡಾರ್ಸ್ ನ ಯೂಸ್ ಮಾಡ್ತಾರೆ. ಸೊ ಹಾಗಿದ್ರೆ ಈ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಟೆಕ್ನಾಲಜಿಯನ್ನ ಯೂಸ್ ಮಾಡ್ಕೊಂಡಾಗ ರೆಡಾರ್ಗೆ ಕೂಡ ಇವುಗಳನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಎನಿಮಿ ನೇಷನ್ ನಮ್ಮ ಒಂದು ಇಂಡಿಯನ್ ನೇವಲ್ ಶಿಪ್ಸ್ ನ ಟ್ರ್ಯಾಕ್ ಮಾಡ್ಬೇಕಾದ್ರೆ ಅದನ್ನ ಟ್ರ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಟೆಕ್ನಾಲಜಿಯನ್ನ ನಾವು ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ ಅಂತ ಕರಿತೀವಿ. ಸೊ 15B ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ನೇವಲ್ ಶಿಪ್ಸ್ ಬಂದು ಈ ಒಂದು ತಂತ್ರಜ್ಞಾನ ಹೊಂದಿರತಕ್ಕಂತ ಹಡಗುಗಳಾಗಿರುತ್ತೆ. ಸೊ ಈ ಒಂದು 15B ಅಲ್ಲಿ ಒಟ್ಟು 4 ಇಂಡಿಯನ್ ನೇವಲ್ ಶಿಪ್ಸ್ ನ ಡೆವಲಪ್ ಮಾಡಿರ್ತಾರೆ. ಆ 4 ಇಂಡಿಯನ್ ನೇವಲ್ ಶಿಪ್ಸ್ ನ ಮಜಗಾಂವ್ ಡಾಕ್ಸ್ ಲಿಮಿಟೆಡ್ ಮುಂಬೈಯಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಸೊ ಇವತ್ತು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಸೂರತ್ ಅಂತಕ್ಕಂಥ ಇಂಡಿಯನ್ ನೇವಲ್ ಶಿಪ್ ಈ ಪ್ರಾಜೆಕ್ಟ್ ಅಡಿಯಲ್ಲಿ ಬರ್ತಕ್ಕಂಥ 4ನೇ ಶಿಪ್ ಆಗಿರುತ್ತೆ. ಸೊ ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಪ್ರಾಜೆಕ್ಟ್ 15B ಅಲ್ಲಿ ಬಂದಿರತಕ್ಕಂತ ಮೊದಲ ಹಡಗು ಫಸ್ಟ್ ಶಿಪ್ ನ ಯಾವಾಗ ಕಮಿಷನ್ ಅಥವಾ ನಿಯೋಜನೆ ಮಾಡಿರ್ತಾರೆ ಅಂದ್ರೆ 2021ರಲ್ಲಿ, ಅಂದ್ರೆ ವೆರಿ ರೀಸೆಂಟ್ಲಿ ಲಾಸ್ಟ್ ವರ್ಷದಲ್ಲಿ ನಿಯೋಜನೆ ಮಾಡಿರ್ತಾರೆ. ಸೊ ಇಲ್ಲಿ 3 ಟರ್ಮಿನಾಲಜಿನ ನೀವು ನೆನ್ಪಿಟ್ಕೊಳ್ಬೇಕು. ಒಂದನ್ನ ನಾವು ಲಾಂಚ್ ಅಂತ ಕರಿತೀವಿ, ಪ್ರಾರಂಭ ಅಂತ ಕರಿತೀವಿ. ಇನ್ನೊಂದನ್ನ ನಾವು ಟ್ರಯಲ್ಸ್ ಅಥವಾ ಪ್ರಯೋಗಗಳು ಅಂತ ಕರಿತೀವಿ. ಸೊ ಮೂರನೇದನ್ನ ನಾವು ಕಮಿಷನ್ ಅಂತ ಕರಿತೀವಿ, ಅಂದ್ರೆ ನಿಯೋಜನೆ ಅಂತ ಕರಿತೀವಿ. ಸೊ ಫಸ್ಟ್ ಅದು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದ ಕೂಡಲೇ ಅದನ್ನ ಲಾಂಚ್ ಮಾಡ್ತಾರೆ. ಅದಾದ್ಮೇಲೆ ಅದನ್ನ ಟ್ರಯಲ್ಸ್ ಅಥವಾ ಪ್ರಯೋಗಗಳನ್ನ ಮಾಡ್ತಾರೆ. ಈ ಪ್ರಯೋಗಗಳೆಲ್ಲ ಸಕ್ಸಸ್ ಆದ್ಮೇಲೆ ಅದನ್ನ ನಾವು ಭಾರತೀಯ ನೌಕಾಪಡೆಗೆ ಕಮಿಷನ್ ಅಥವಾ ನಿಯೋಜನೆ ಮಾಡ್ತೀವಿ. ಸೊ ಇವಾಗ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ 4th ಶಿಪ್ ಏನಿದೆ, ಇದು ಬರೀ ಲಾಂಚ್ ಆಗಿದೆ. ನೆಕ್ಸ್ಟ್ ಅದು ಟ್ರಯಲ್ಸ್ ಹೋಗ್ಬೇಕು, ಅದಾದ್ಮೇಲೆ ಅದು ಕಮಿಷನ್ ಆಗುತ್ತೆ. ಸೊ ಈ ರೀತಿಯಲ್ಲಿ ಪ್ರಾಜೆಕ್ಟ್ 15B ಅಲ್ಲಿ ಬರ್ತಕ್ಕಂಥ ಮೊದಲನೇ ಶಿಪ್ ಏನಿರುತ್ತೆ, ಸೊ ಇದನ್ನ 2021ರಲ್ಲಿ ಭಾರತೀಯ ನೌಕಾಪಡೆಗೆ ನಿಯೋಜನೆ ಮಾಡಲಾಗಿರುತ್ತೆ. ಹಾಗಿದ್ರೆ 2ನೇ ಮತ್ತು
ಮತ್ತು ಮೂರನೇ ಶಿಪ್ ನ ಯಾವ ಸ್ಟೇಟಸ್ ಅಲ್ಲಿ ಇದೆ ಅಂದ್ರೆ ಅವು ಕೂಡ ಲಾಂಚ್ ಆಗಿರುತ್ತೆ. ಸೊ ಪ್ರಾರಂಭಿಸಲಾಗಿದ್ದು ಅವುಗಳು ಡಿಫರೆಂಟ್ ಪ್ರಾಯೋಗಿಕ ಹಂತಗಳಲ್ಲಿ ಇವುಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಪ್ರಸ್ತುತವಾಗಿ 4ನೇ ಶಿಪ್ ನ ನಾವು ಇವತ್ತು ಲಾಂಚ್ ಮಾಡ್ತಾ ಇದ್ದೇವೆ. ಅದಾದ್ಮೇಲೆ ಪ್ರಾಜೆಕ್ಟ್ 17A ಅಲ್ಲಿ ಬರ್ತಕ್ಕಂತ ಈ ಬೋಟ್ ಏನಿದೆ ಅಥವಾ ಈ ಶಿಪ್ ಏನಿದೆ, ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಉದಯಗಿರಿ ಅಂತ ಕರಿತೀವಿ. ಸೊ ಈ ಒಂದು ಉದಯಗಿರಿಯನ್ನ ಯಾಕೆ ಈ ನೇಮ್ ಇಟ್ಟಿದ್ದಾರೆ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂತ ಮೌಂಟೇನ್ ರೇಂಜಸ್ ಅಥವಾ ಪರ್ವತ ಶ್ರೇಣಿಗಳೇನಿದಾವೆ, ಸೊ ಅದೇ ಹೆಸರನ್ನ ಉದಯಗಿರಿ ಅಂತ ಇಟ್ಟಿರ್ತಾರೆ. ಸೊ ಹಾಗಿದ್ರೆ ಪ್ರಾಜೆಕ್ಟ್ 17A ಪ್ರೋಗ್ರಾಮ್ ಅಲ್ಲಿ ಎಷ್ಟು ನೇವಲ್ ಶಿಪ್ಸ್ ನ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ ಟೋಟಲ್ 7 ನೇವಲ್ ಶಿಪ್ಸ್ ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಉದಯಗಿರಿ ಅಂತಕ್ಕಂಥದ್ದು ಈ ಪ್ರಾಜೆಕ್ಟ್ ಅಲ್ಲಿ ಬರ್ತಕ್ಕಂಥ 3ನೇ ನೇವಲ್ ಶಿಪ್ ಆಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಳ್ಳಿ. ಸೊ ಇದರಲ್ಲಿ ಬರ್ತಕ್ಕಂಥ 4 ನೇವಲ್ ಶಿಪ್ಸ್ ನ ಮಜಗಾವ್ ಡಾಕ್ಸ್ ಲಿಮಿಟೆಡ್ ಅಲ್ಲಿ ತಯಾರಿ ಮಾಡ್ತಾ ಇದ್ದಾರೆ. ಮಿಕ್ಕಿದ 3 ಶಿಪ್ಸ್ ನ GRAC ಫುಲ್ ಫಾರ್ಮ್ ನಾನು ಮುಂದೆ ಹೇಳ್ತೀನಿ. ಸೊ ಈ ಒಂದು ಕಂಪನಿಯಲ್ಲಿ ಅಥವಾ ಕನ್ಸ್ಟ್ರಕ್ಷನ್ ಸೆಕ್ಷನ್ ಅಲ್ಲಿ ಮುಂದಿನ ಮೂರು ಹಡಗುಗಳನ್ನ ಅಥವಾ ನೇವಲ್ ಶಿಪ್ಸ್ ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಪ್ರಾಜೆಕ್ಟ್ 15B ಅಲ್ಲಿ ಬರೀ 4 ಇರ್ತವೆ, ಪ್ರಾಜೆಕ್ಟ್ 17A ಅಲ್ಲಿ 7 ಇರ್ತವೆ. ಸೊ ಪ್ರಾಜೆಕ್ಟ್ 15B ಅಲ್ಲಿ ಬರ್ತಕ್ಕಂತ ಎಲ್ಲಾ 4 ಶಿಪ್ಸ್ ಅನ್ನ ಮಜಗಾವ್ ಡಾಕ್ಸ್ ಲಿಮಿಟೆಡ್ ಅಲ್ಲೇ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅದಾದ್ಮೇಲೆ ಈ ಫಸ್ಟ್ 2 ಶಿಪ್ಸ್ ಆಫ್ ಪ್ರಾಜೆಕ್ಟ್ 17A, ಸೊ ನಾವ್ ಇವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು 3ನೇ ನೇವಲ್ ಶಿಪ್ ಆಗಿರುತ್ತೆ. ಯಾವ ಪ್ರಾಜೆಕ್ಟ್ ಅಂದ್ರೆ ಪ್ರಾಜೆಕ್ಟ್ 17A ಅಲ್ಲಿ ಬರ್ತಕ್ಕಂಥದ್ದು. ಹಾಗಿದ್ರೆ ಮೊದಲ 2 ಇಂಡಿಯನ್ ನೇವಲ್ ಶಿಪ್ಸ್ ಏನಿರುತ್ತೆ, ಆ 2 ಇಂಡಿಯನ್ ನೇವಲ್ ಶಿಪ್ಸ್ 2019 ಮತ್ತು 2020ರಲ್ಲಿ ಕ್ರಮವಾಗಿ ಅವು ಲಾಂಚ್ ಆಗಿರುತ್ತೆ ಅಥವಾ ಪ್ರಾರಂಭಗೊಂಡಿರುತ್ತೆ. ಹಾಗಿದ್ರೆ ಇವಾಗ ಈ ನೇವಲ್ ಶಿಪ್ಸ್ ಏನಿದಾವೆ, ಈ ಎಲ್ಲಾ ನೇವಲ್ ಶಿಪ್ಸ್ ನು ಕೂಡ ಭಾರತದಲ್ಲೇ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಸೊ ಇಂಡಿಜಿನಸ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ಇವುಗಳ ಕನ್ಸ್ಟ್ರಕ್ಷನ್ ಬೇರೆ ಆಗುತ್ತೆ, ಡಿಸೈನಿಂಗ್ ಬೇರೆ ಆಗುತ್ತೆ. ಸೊ 2 ಬೇರೆ ಟರ್ಮ್ಸ್ ನೀವು ಅರ್ಥ ಮಾಡ್ಕೊಳ್ಬೇಕು. ಒಂದನ್ನ ಡಿಸೈನಿಂಗ್ ಅಥವಾ ವಿನ್ಯಾಸ ಅಂತ ಕರಿತೀವಿ, ಸೊ ಇನ್ನೊಂದನ್ನ ನಾವು ಕನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಸೊ ಕನ್ಸ್ಟ್ರಕ್ಷನ್ ಬಂದು MDL ಮತ್ತೆ GRSC ಅಲ್ಲಿ ನಡೆದಿರುತ್ತೆ. ಬಟ್ ಪ್ರಾಜೆಕ್ಟ್ 15B ಮತ್ತೆ ಪ್ರಾಜೆಕ್ಟ್ 17A ಎರಡೂ ಹಡಗುಗಳ ಡಿಸೈನ್ ಅಥವಾ ವಿನ್ಯಾಸ ಬಂದು D&D ಅಲ್ಲಿ ನಡೆದಿರುತ್ತೆ. ಏನಿದು D&D ಅಂದ್ರೆ ಡೈರೆಕ್ಟರೇಟ್ ಆಫ್ ನೇವಲ್ ಡಿಸೈನ್ ಅಂತ ಕರಿತೀವಿ. ಸೊ ಇಲ್ಲಿ ಇವುಗಳ ವಿನ್ಯಾಸವನ್ನ ಕಂಪ್ಲೀಟ್ ಮಾಡಿರ್ತಾರೆ. ಹಾಗಿದ್ರೆ ಈ ಪ್ರಾಜೆಕ್ಟ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ತಿಳ್ಕೊಳ್ತಾ ಬರೋಣ. ಮೊಟ್ಟ ಮೊದಲದಾಗಿ ಪ್ರಾಜೆಕ್ಟ್ 15B ಬಗ್ಗೆ ಡಿಸ್ಕಸ್ ಮಾಡೋಣ. ಆಸ್ ಐ ಟೋಲ್ಡ್ ಯು ಬಿಫೋರ್, ಇದರಲ್ಲಿ 4 ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ಸ್ ನ ಇಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಎಲ್ಲಾ 4 ಗೈಡೆಡ್ ಮಿಸೈಲ್ಸ್ ನ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಅಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ 4 ಹಡಗುಗಳ ನಿರ್ಮಾಣಕ್ಕೆ ಒಪ್ಪಂದ ಬಂದು 2011ರಲ್ಲಿ ಸಹಿ ಹಾಕಿರ್ತಾರೆ. ಸೊ ಈ ಒಂದು ಪ್ರಾಜೆಕ್ಟ್ 15B ಅಲ್ಲಿ ಬರ್ತಕ್ಕಂಥ ನೇವಲ್ ಶಿಪ್ಸ್ ನ ನಾವೇನಂತ ಕರಿತೀವಿ ಅಂದ್ರೆ ಮೋಸ್ಟ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್ ಆಫ್ ದಿ ವರ್ಲ್ಡ್ ಅಂತ ಕರಿತೀವಿ. ಅಂದ್ರೆ ಉನ್ನತ ಮಟ್ಟದ ಯಾಂತ್ರೀಕೃತಗೊಂಡ, ಅಂದ್ರೆ ಎಲ್ಲಾ ಟೆಕ್ನಾಲಜಿಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸ್ಟೇಟ್ ಆಫ್ ದಿ ಹಾರ್ಟ್ ಕ್ರಾಫ್ಟ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಟೆಕ್ನಾಲಜಿಯ ವಿಶ್ವದ ಅತ್ಯಂತ ತಾಂತ್ರಿಕವಾಗಿ ಮುಂದುವರಿದ ಮಾರ್ಗದರ್ಶಿ ಕ್ಷಿಪಣಿ ವಿಧ್ವಂಸಕಗಳು ಇದರಲ್ಲಿ ಡೆವಲಪ್ ಮಾಡ್ತಾ ಇದೀವಿ. ಹಾಗಿದ್ರೆ ಇವತ್ತು ನಾವು ಪ್ರಾಜೆಕ್ಟ್ 15B ಮತ್ತೆ 17A ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ಪ್ರಾಜೆಕ್ಟ್ 15 ಅಂತ ಕೂಡ ಇರುತ್ತೆ. ಸೊ ಇದ್ರ ಬಗ್ಗೆ ನೀವು ಈ ಒಂದು ಕಮೆಂಟ್ಸ್ ಅಲ್ಲಿ ಸಂಪೂರ್ಣ ಮಾಹಿತಿಯನ್ನ ಬರಿಬಹುದಾಗಿರುತ್ತೆ. ಹಾಗಿದ್ರೆ ಪ್ರಾಜೆಕ್ಟ್ 15B ಯ ವಿಶೇಷತೆಗಳು ಅಥವಾ ವೈಶಿಷ್ಟ್ಯಗಳು ಏನು ಅಂದ್ರೆ, ಈ ಪ್ರಾಜೆಕ್ಟ್ 15B ಅಲ್ಲಿ ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಶಿಪ್ಸ್ ಅಲ್ಲಿ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ಸ್ ನ ಇನ್ವಾಲ್ವ್ ಮಾಡಿರ್ತಾರೆ. ಶಿಪ್ಸ್ ಅಲ್ಲಿ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳನ್ನ ಕೂಡ ಈ ಶಿಪ್ಸ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆ ಸ್ಯಾಮ್ ಅಂತ ಕರಿತೀವಿ, ಅಂದ್ರೆ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಅಥವಾ ಮೇಲ್ಮೈಯಿಂದ ಗಾಳಿಗೆ ಆರ್ತಕ್ಕಂಥ ಕ್ಷಿಪಣಿಗಳನ್ನ ಕೂಡ ಇಲ್ಲಿ ಅಳವಡಿಸಲಾಗಿರುತ್ತೆ. ಅದ್ರ ಜೊತೆ ಇನ್ನೂ ಕೂಡ ಭಾರತದಲ್ಲಿಯೇ ಅಭಿವೃದ್ಧಿ ಮಾಡಿರ್ತಕ್ಕಂಥ ಅನೇಕ ವೆಪನ್ ಸಿಸ್ಟಮ್ಸ್ ನ ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಆ ಎಲ್ಲ ವೆಪನ್ ಸಿಸ್ಟಮ್ಸ್ ಯಾವ್ದು ಅಂತ ಇಲ್ಲಿ ಪಟ್ಟಿ ಮಾಡಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ and go through the information. With this, let us learn about the names of the INS that come under project 15B. So project B ಅಲ್ಲಿ ಬರ್ತಕ್ಕಂತ ಹಡಗುಗಳ ಹೆಸರು ಏನು ಅಂದ್ರೆ, ಸೊ ಮೊದಲನೆಯದನ್ನ ನಾವು ವಿಶಾಖಪಟ್ಟಣಂ ಅಂತ ಕರಿತೀವಿ. ಸೊ ಇದು ಆಲ್ರೆಡಿ ನಮ್ಮ ಒಂದು ನೌಕಾಪಡೆಗೆ ಕಮಿಷನ್ ಅಥವಾ ನಿಯೋಜನೆ ಆಗಿರುತ್ತೆ. ಸೊ ಎರಡನೆಯದನ್ನ ನಾವು ಮರ್ಮುಗೋವಾ ಅಂತ ಕರಿತೀವಿ, ಮೂರನೇದನ್ನ ಇಂಪಾಲ್ ಅಂತ ಕರಿತೀವಿ. ಸೊ ಇವೆರಡು ಲಾಂಚ್ ಆಗಿ ಟ್ರಯಲ್ ಫೇಸ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರಸ್ತುತವಾಗಿ ಇವತ್ತು 4ನೇ ನೇವಲ್ ಶಿಪ್ ಸೂರತ್ ಅನ್ನ ಲಾಂಚ್ ಮಾಡಿರ್ತೇವೆ. ಸೊ ಅದಾದ್ಮೇಲೆ
ಈ 4 ಇಂಡಿಯನ್ ನೇವಲ್ ಶಿಪ್ ಫೋಟೋಸ್ ಇಲ್ಲಿ ಕೊಟ್ಟಿರ್ತೇವೆ. ದಿಸ್ ಇಸ್ ಓನ್ಲಿ ಫಾರ್ ಯುವರ್ ರೆಫರೆನ್ಸ್. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ವಿತ್ ದಿಸ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ಪ್ರಾಜೆಕ್ಟ್ 17A. ಸೊ ಪ್ರಾಜೆಕ್ಟ್ 17A ಅಲ್ಲಿ ಬರ್ತಕ್ಕಂತ ಇಂಡಿಯನ್ ನೇವಲ್ ಶಿಪ್ಸ್ ನ ನಾವು ನೀಲಗಿರಿ ಕ್ಲಾಸ್ ಫ್ರಿಗೇಟ್ಸ್ ಅಂತ ಕೂಡ ನಾವು ಕರಿತೀವಿ. ಸೊ ಇದರಲ್ಲಿ ಪ್ರಮುಖವಾಗಿ ಸೀರೀಸ್ ಆಫ್ ಗೈಡೆಡ್ ಮಿಸೈಲ್ ಫ್ರಿಗೇಟ್ಸ್ ನ ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಕನ್ಸ್ಟ್ರಕ್ಷನ್ ರೆಸ್ಪಾನ್ಸಿಬಿಲಿಟಿ ಬಂದು 4 ಶಿಪ್ಸ್ ಕನ್ಸ್ಟ್ರಕ್ಷನ್ ಎಲ್ಲಿ ನಡೀತಾ ಇದೆ ಅಂದ್ರೆ MDL ಅಲ್ಲಿ ನಡೀತಾ ಇದೆ. ಮಿಕ್ಕಿದ 3 ಅಂದ್ರೆ ಟೋಟಲ್ 7 ಬರುತ್ತೆ ಅಂತ ಹೇಳಿದ್ದೆ. ಸೊ ಅದರಲ್ಲಿ 4 ಬಂದು ಮೊಜಗಾವ್ ಡಾಕ್ ಲಿಮಿಟೆಡ್ ಅಲ್ಲಿ ನಡೆಯುತ್ತೆ. ಸೊ ಮಿಕ್ಕಿದ 3 INS ಬಂದು ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಅಲ್ಲಿ ನಡೀತಾ ಇರುತ್ತೆ. ಸೊ ಹಾಗಿದ್ರೆ ಇದಕ್ಕೆ ನೀಲಗಿರಿ ಕ್ಲಾಸ್ ಅಂತ ಯಾಕೆ ಹೆಸರಿಟ್ರು ಅಂದ್ರೆ ಈ ಪ್ರಾಜೆಕ್ಟ್ 17A ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಭಾರತ ದೇಶದಲ್ಲಿ ನೀಲಗಿರಿ ಕ್ಲಾಸ್ಗೆ ಸೇರಿರ್ತಕ್ಕಂತ ಇಂಡಿಯನ್ ನೇವಲ್ ಶಿಪ್ಸ್ ಆಲ್ರೆಡಿ ಭಾರತದಲ್ಲಿ ಇದ್ವು. ಸೊ ಈ ಇಂಡಿಯನ್ ನೇವಲ್ ಶಿಪ್ಸ್ ಬಂದು 1972ರಿಂದ 2013ರವರೆಗೆ ಅವುಗಳು ಕಾರ್ಯವನ್ನ ನಿರ್ವಹಿಸಿರ್ತವೆ. ಇನ್ 2013 ದೇ ವರ್ ಡಿಕಮಿಷನ್ಡ್. ಸೊ 2013ರಲ್ಲಿ ಅವುಗಳನ್ನ ಡಿಕಮಿಷನ್ ಮಾಡಿರ್ತಾರೆ. ಸೊ ಇದರಲ್ಲಿ ಒಟ್ಟು 7 ನೇವಲ್ ಶಿಪ್ಸ್ ಬರುತ್ತೆ. ಬಟ್ ನೀಲಗಿರಿಯಲ್ಲಿ 6 ನೇವಲ್ ಶಿಪ್ಸ್ ಇರುತ್ತೆ. ಸೊ ನೀಲಗಿರಿಯಲ್ಲಿ ಬಂದಕ್ಕಂತಹ ನೇಮ್ಸ್ ಏನಿರುತ್ತೆ ಅದೇ ನೇಮ್ಸ್ ನ ಈ ಪ್ರಾಜೆಕ್ಟ್ 17A ಅಲ್ಲಿ ಬರ್ತಕ್ಕಂತ 6 ಇಂಡಿಯನ್ ನೇವಲ್ ಶಿಪ್ಸ್ ಗೆ ನೇಮ್ಸ್ ಮಾಡಿರ್ತಾರೆ. ಸೊ ಆ ನೇಮ್ಸ್ ಯಾವ್ದ್ಯಾವ್ದು ಅಂದ್ರೆ ನೀಲಗಿರಿ, ಹಿಮಗಿರಿ, ತಾರಾಗಿರಿ, ಉದಯಗಿರಿ, ದುನಾಗಿರಿ ಮತ್ತೆ ವಿಂಧ್ಯಾಗಿರಿ ಅಂತ ಕರಿತೀವಿ. ಸೊ 6 ನೇಮ್ಸ್ ಆಯ್ತು. ಈ 6 ನೇಮ್ಸ್ ನ ನಾವು ನೀಲಗಿರಿ ಕ್ಲಾಸ್ ಫ್ರಿಗೇಟ್ ಅಲ್ಲಿ ಇದ್ದಂತಹ ಇಂಡಿಯನ್ ನೇವಲ್ ಶಿಪ್ಸ್ ನ ಹೆಸರನ್ನೇ ನಾವು ಮತ್ತೆ ಯೂಸ್ ಮಾಡ್ಕೊಂಡಿರ್ತೀವಿ. ಹಾಗಿದ್ರೆ 7th ಗೆ ಒಂದು ಹೊಸ ಹೆಸರನ್ನ ಕೊಟ್ಟಿರ್ತಾರೆ. ಸೊ ಅದನ್ನ ನಾವು ಮಹೇಂದ್ರಗಿರಿ ಅಂತ ಕರಿತೀವಿ. ಹಾಗಿದ್ರೆ ಪ್ರಾಜೆಕ್ಟ್ 17A ಅಲ್ಲಿ ಪ್ರಸ್ತುತವಾಗಿ 3 ನೇವಲ್ ಶಿಪ್ಸ್ ಲಾಂಚ್ ಆಗಿರುತ್ತೆ. ಒಂದನ್ನ ನೀಲಗಿರಿ, ಇವತ್ತು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಉದಯಗಿರಿ ಆಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಹಿಮಗಿರಿ ಅಂತಕ್ಕಂಥದ್ದು ಲಾಂಚ್ ಆಗಿರುತ್ತೆ. ಸೊ ನೀಲಗಿರಿ ಅಂತಕ್ಕಂಥದ್ದು 2019ರಲ್ಲಿ, ಉದಯಗಿರಿ ಇವತ್ತು ಲಾಂಚ್ ಆಗ್ತಾ ಇದೆ, ಹಿಮಗಿರಿ ಅಂತಕ್ಕಂಥದ್ದು 2020ರಲ್ಲಿ ಲಾಂಚ್ ಆಗಿರುತ್ತೆ. ಸೊ ಇವೆಲ್ಲ ಪ್ರಸ್ತುತವಾಗಿ ಟ್ರಯಲ್ಸ್ ಅಲ್ಲಿ ಇರುತ್ತೆ. ಸೊ ಇವುಗಳು ಯಾವಾಗ ಕಮಿಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರ್ತೀವಿ. ಸೊ ಯು ಕ್ಯಾನ್ ಗೋ ಥ್ರೂ ದ ಇನ್ಫಾರ್ಮೇಶನ್. ಸೊ ಟೋಟಲ್ 7 ಅಲ್ಲಿ 3 ಲಾಂಚ್ ಆಗಿರುತ್ತೆ. ಸೊ ಮಿಕ್ಕಿದ 4 ಇವಾಗ ಕನ್ಸ್ಟ್ರಕ್ಷನ್ ಫೇಸ್ ಅಲ್ಲಿ ಇರುತ್ತೆ. ಸೊ ದಟ್ ಈಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ಅವುಗಳ 3ರ ಫೋಟೋಸ್ ಅನ್ನ ನಾವಿಲ್ಲಿ ಕೊಟ್ಟಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದ ಪಿಕ್ಚರ್ಸ್. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್. ಸೊ ಇದರಲ್ಲಿ ನಾವು ಸಿಕ್ಕಿಂ ಸ್ಟೇಟ್ ವುಡ್ ಡೇ, ಸೊ ಸಿಕ್ಕಿಂ ನ ರಾಜ್ಯತ್ವ ದಿನ ಅಂತ ಕರಿತೀವಿ. ಅಂದ್ರೆ ಯಾವಾಗ ಇದು ಸ್ಟೇಟ್ ಆಗಿ ಅಂಗೀಕಾರ ಆಯ್ತು ಆ ದಿನವನ್ನ ನಾವು ಸ್ಟೇಟ್ ವುಡ್ ಡೇ ಅಂತ ಕರಿತೀವಿ. ಸೊ ಮೇ 16 ನಾವು ಸಿಕ್ಕಿಂನ ಸ್ಟೇಟ್ ವುಡ್ ಡೇ ಅಂತ ಕರಿತೀವಿ. 1975ರಲ್ಲಿ ದೋ ವಿ ಗಾಟ್ ಇಂಡಿಪೆಂಡೆನ್ಸ್ ಇನ್ 1947. ಸೊ ಸಿಕ್ಕಿಂ ವಾಸ್ ನಾಟ್ ದಿ ಪಾರ್ಟ್ ಆಫ್ ಇಂಡಿಯಾ. ಸಿಕ್ಕಿಂ ಭಾರತ ದೇಶದ ಒಂದು ಭಾಗವಾಗಿರೋದಿಲ್ಲ. ಅದು ಭಾರತ ದೇಶಕ್ಕೆ ಅಧಿಕೃತವಾಗಿ 1975ರಲ್ಲಿ ಸೇರ್ಕೊಂಡಿರುತ್ತೆ ಆಸ್ 22nd ಸ್ಟೇಟ್ ಆಫ್ ಇಂಡಿಯಾ, 22ನೇ ರಾಜ್ಯವಾಗಿ ಸೇರ್ಕೊಳ್ಳುತ್ತೆ. ಹಾಗಿದ್ರೆ ಇದರ ಹಿಂದೆ ಏನೇನು ಇನ್ಸಿಡೆಂಟ್ಸ್ ನಡೆದಿತ್ತೋ ಅದೆಲ್ಲದರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ May 16, 1975 ಸಿಕ್ಕಿಂ ಬಿಕೇಮ್ 22nd ಸ್ಟೇಟ್ ಆಫ್ ಇಂಡಿಯಾ. ಸೊ ಈ ಒಂದು ದಿನಾಂಕಕ್ಕೆ ಅಂದ್ರೆ 1975 ಮೇ 16ಕ್ಕೆ ಸಿಕ್ಕಿಂ ಭಾರತದ 22ನೇ ಅಧಿಕೃತ ರಾಜ್ಯವಾಗಿ ಸೇರ್ಕೊಂಡಿರುತ್ತೆ. ಸೊ ಹಾಗಿದ್ರೆ ಅದಕ್ಕಿಂತ ಮುಂಚೆ 47 years since Sikkim officially became a state of India. ಸೊ ಇವತ್ತಿಗೆ 47 ವರ್ಷಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಸಿನ್ಸ್ ಸಿಕ್ಕಿಂ ಭಾರತಕ್ಕೆ ಅಧಿಕೃತವಾಗಿ ಸೇರಿ 47 ವರ್ಷಗಳು, 2027ಕ್ಕೆ 47 ವರ್ಷಗಳು ಕಂಪ್ಲೀಟ್ ಆಗುತ್ತೆ. ಹಾಗಿದ್ರೆ ಇದಕ್ಕಿಂತ ಮುಂಚೆ ಏನೇನಾಗಿತ್ತು, ಸೊ ಹೌ ದಿಸ್ ಹಿಮಾಲಯನ್ ಸ್ಟೇಟ್ ಕೇಮ್ ಟು ಜಾಯಿನ್ ದಿ ಇಂಡಿಯನ್ ಯೂನಿಯನ್ ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ 1950 ಅಂದ್ರೆ ಎಕ್ಸಾಕ್ಟ್ಲಿ 3 years after we got independence, there was a treaty signed between ಸಿಕ್ಕಿಂ ಮತ್ತೆ ಇಂಡಿಯಾ. ಭಾರತ ಮತ್ತು ಸಿಕ್ಕಿಂ ನಡುವೆ ಒಂದು ಟ್ರೀಟಿ ಅಥವಾ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಗುತ್ತೆ. ಆ ಒಂದು ಒಪ್ಪಂದವನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರೊಟೆಕ್ಟರೇಟ್ ಸ್ಟೇಟ್ ವಿತ್ ಇನ್ ದಿ ಯೂನಿಯನ್ ಆಫ್ ಇಂಡಿಯಾ. ಅಂದ್ರೆ ಸಿಕ್ಕಿಂನ ಭಾರತ ದೇಶದ ಒಳಗಿನ ಒಂದು ರಕ್ಷಣಾ ರಾಜ್ಯವಾಗಿ ಅಂಗೀಕಾರ ಮಾಡ್ಕೊಳ್ತೀವಿ. ನಾವು ವಾಟ್ ಯು ಮೀನ್ ಬೈ ಪ್ರೊಟೆಕ್ಟರೇಟ್ ಸ್ಟೇಟ್ ಅಂದ್ರೆ ಇದರಲ್ಲಿ 2 ಕಾಂಪೊನೆಂಟ್ಸ್ ಬರುತ್ತೆ. ಒಂದನ್ನ ನಾವು ಇಂಟರ್ನಲ್ ಅಫೇರ್ಸ್ ಅಂತ ಕರಿತೀವಿ, ಅಂದ್ರೆ ಆಂತರಿಕ ವ್ಯವಹಾರಗಳು ಅಂತ ಕರಿತೀವಿ. ಇನ್ನೊಂದನ್ನ ನಾವು ಫಾರಿನ್ ಅಫೇರ್ಸ್, ಡಿಫೆನ್ಸ್ ಮತ್ತೆ ಕಮ್ಯುನಿಕೇಶನ್ ಅಂತ ಕರಿತೀವಿ, ಅಂದ್ರೆ ವಿದೇಶಾಂಗ ವ್ಯವಹಾರಗಳು, ರಕ್ಷಣೆ ಮತ್ತು ಸಂವಹನೆ ಅಂತ ಕರಿತೀವಿ. ಸೊ ಪ್ರೊಟೆಕ್ಟರೇಟ್ ಸ್ಟೇಟ್ ಅಂದ್ರೆ ಈ ಸ್ಮಾಲ್ ಸ್ಟೇಟ್ ಏನಿರುತ್ತೆ ಅಂದ್ರೆ ಸಿಕ್ಕಿಂಗೆ ಇಂಟರ್ನಲ್ ಅಫೇರ್ಸ್ ನ ಹ್ಯಾಂಡಲ್ ಮಾಡಕ್ ಮಾತ್ರ ರೈಟ್ಸ್ ಇರುತ್ತೆ. ಅಂದ್ರೆ ಆಂತರಿಕ ವ್ಯವಹಾರಗಳ ಮೇಲೆ ಅವರು ಅಧಿಕೃತ ಹಕ್ಕುಗಳನ್ನ ಹೊಂದಿರ್ತಾರೆ. ಸೊ ಭಾರತಕ್ಕೆ ಯಾವುದೇ ರೀತಿಯ ಆಂತರಿಕ ವ್ಯವಹಾರಗಳಲ್ಲಿ ಹಕ್ಕುಗಳು ಇರೋದಿಲ್ಲ. ಹಾಗಿದ್ರೆ ಭಾರತಕ್ಕೆ ಯಾವ ಹಕ್ಕುಗಳು ಇರುತ್ತೆ ಅಂದ್ರೆ
ಫಾರಿನ್ ಅಫೇರ್ಸ್ ಅಥವಾ ವಿದೇಶಾಂಗ ವ್ಯವಹಾರಗಳು, ಡಿಫೆನ್ಸ್ ಅವುಗಳ ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತೆ ಕಮ್ಯುನಿಕೇಶನ್ ಬಂದು ಭಾರತ ದೇಶದ ಅಧೀನದಲ್ಲಿರುತ್ತೆ. ಸೊ ಈ ಒಂದು ಸ್ಟೇಟಸ್ ನ ನಾವು ಪ್ರೊಟೆಕ್ಟರೇಟ್ ಸ್ಟೇಟ್ ಅಂತ ಕರಿತೀವಿ. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ, ಸೊ 1950 ಅಲ್ಲಿ ಈ ಒಂದು ಒಪ್ಪಂದ ಆದ್ಮೇಲೆ ಭಾರತ ದೇಶ ಈ ಒಂದು ಎಕ್ಸ್ಟರ್ನಲ್ ಅಫೇರ್ಸ್ ನ ನೋಡ್ಕೊಳ್ತಾ ಇರುತ್ತೆ. ಇಂಟರ್ನಲ್ ಅಫೇರ್ಸ್ ನ ಸಿಕ್ಕಿಂನ ಒಂದು ಚೋಗ್ಯಾಲ್ಸ್ ಅಂತ ಕರಿತೀವಿ. ಸೊ ಈ ಒಂದು ಒಕ್ಕೂಟ ಅಥವಾ ಇವರ ಒಂದು ಸಮೂಹ, ಆಡಳಿತ ಸಮೂಹ ಇದನ್ನ ನೋಡ್ಕೊಳ್ತಾ ಇರುತ್ತೆ. ಸೊ ಸಿಕ್ಕಿಂನ ರೂಲಿಂಗ್ ಚೋಗ್ಯಾಲ್ಸ್ ಅಂತ ಕರಿತೀವಿ. ಅಂದ್ರೆ ಅವು ಸಿಕ್ಕಿಂನ ಆಡಳಿತ ನಡೆಸ್ತಕ್ಕಂಥ ಒಂದು ಪಂಗಡವನ್ನ ನಾವು ಚೋಗ್ಯಾಲ್ಗಳು ಅಂತ ಕರಿತೀವಿ. ಸೊ ಇವರು ಇಂಟರ್ನಲ್ ಅಫೇರ್ಸ್ ನ ನೋಡ್ಕೊಳ್ತಾ ಇದ್ರು. ಸೊ ಬಟ್ 1970 ಅಲ್ಲಿ ಏನಾಗುತ್ತಂದ್ರೆ ಈ ಚೋಗ್ಯಾಲ್ಸ್ ನ ರಿಜೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಶ್ರೀಲಂಕಾದಲ್ಲಿ ಏನಾಗಿದೆ ಅದೇ ರೀತಿ ಅವರ ಅಡ್ಮಿನಿಸ್ಟ್ರೇಷನ್ ಮೇಲೆ ತುಂಬಾ ಜಿಗುಪ್ಸೆ ಬರುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ, ಇಂಡಿಯಾ ಇಟ್ ವಾಸ್ ಅ ಚಾನ್ಸ್ to become the Sikkim as the part of India, ಅಂದ್ರೆ integrated with India began to rise. ಅಂದ್ರೆ ಈ ಒಂದು ಸಿಕ್ಕಿಂನ ಭಾರತ ದೇಶಕ್ಕೆ ಏಕೀಕರಣ ಮಾಡ್ತಕ್ಕಂಥ ಒಂದು ಬಯಕೆ ಅಲ್ಲಿಂದ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಸೆಪ್ಟೆಂಬರ್ 1974 ಅಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಸೊ ಆ ಒಂದು ಇನ್ಸಿಡೆಂಟ್ ಏನು ಅಂದ್ರೆ, ಈ ಚೋಗ್ಯಾಲ್ಸ್ ಏನಿರ್ತಾರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ರೆಫರೆಂಡಮ್ಗೆ ಕಾಲ್ ಮಾಡ್ತಾರೆ. ಅಂದ್ರೆ ಒಂದು ವೋಟ್ ಔಟ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ಲಿಕ್ಕೆ ಒಂದು ಕರೆಯನ್ನ ನೀಡ್ತಾರೆ. ಅಂದ್ರೆ ಆ ದೇಶದಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ಅಲ್ಲಿ ಎಷ್ಟು ಜನ ಪಾಪ್ಯುಲೇಷನ್ ಭಾರತ ಸೇರ್ಕೊಳ್ಳಕ್ಕೆ ಒಪ್ಪಿಗೆ ಇದೆ ಅನ್ನೋದನ್ನ ಒಂದು ಕಾಲ್ ಔಟ್ ಮಾಡ್ತಾರೆ. ಸೊ ಆ ಒಂದು ಕಾಲ್ ಔಟ್ ಆದ್ಮೇಲೆ ಇಂಡಿಯನ್ ಆರ್ಮಿ ಎಂಟರ್ಡ್ ಅಂಡ್ ಟುಕ್ ಕಂಟ್ರೋಲ್ ಆಫ್ ದಿ ಕಿಂಗ್ಡಮ್. ಸೊ ಭಾರತ ದೇಶದ ಸೇನೆ ಸಿಕ್ಕಿಂನ ಪ್ರಧಾನ ಮಂತ್ರಿಯ ಮನವಿಯ ನಂತರ ಈ ಒಂದು ಸಿಕ್ಕಿಂ ಸಾಮ್ರಾಜ್ಯದ ನಿಯಂತ್ರಣವನ್ನ ತೆಗೆದುಕೊಂಡಿರುತ್ತೆ. ಸೊ ಈ ಒಂದು ರೆಫರೆಂಡಮ್ ಏನಿರುತ್ತೆ, ಈ ರೆಫರೆಂಡಮ್ ಅಲ್ಲಿ 97.5% ಪೀಪಲ್ ಸೊ ಸಿಕ್ಕಿಂನ ಭಾರತ ದೇಶಕ್ಕೆ ಸೇರ್ಸ್ಕೊಳ್ಬೇಕು ಅಂತ ವೋಟ್ ಮಾಡ್ತಾರೆ. ಸೊ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಇರೋದ್ರಿಂದ ಸೊ ಅಲ್ಲಿ ಈ ಆಡಳಿತ ಏನಿರುತ್ತೆ ಅವರು ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಅದಾದ್ಮೇಲೆ May 15, 1975 ಅಲ್ಲಿ ದೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಫಕ್ರುದ್ದೀನ್ ಅಲಿ ಅಹ್ಮದ್ ಸೈನ್ಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಸೊ ಒಂದು ಸಂವಿಧಾನಿಕ ತಿದ್ದುಪಡಿಗೆ ಸಹಿ ಹಾಕ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೇ ಈ ಒಂದು ಸಿಕ್ಕಿಂ ಭಾರತ ದೇಶದ 22ನೇ ರಾಜ್ಯವಾಗಿ ಭಾರತಕ್ಕೆ ಸೇರ್ಕೊಂಡಿರುತ್ತೆ. ಸೊ ಪ್ರಸ್ತುತವಾಗಿ ಸಿಕ್ಕಿಂ ಅಲ್ಲಿ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 6 lakh ಪಾಪ್ಯುಲೇಷನ್ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಸಿಟಿ ಬಂದು ಗ್ಯಾಂಗ್ಟಾಕ್ ಆಗಿರುತ್ತೆ. ಸೊ ಇಷ್ಟು ಇನ್ಫಾರ್ಮೇಶನ್ ನಮಗೆ ಸಿಕ್ಕಿಂ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ದಿಸ್ ಇಸ್ ವೇರ್ ವಿ ಹ್ಯಾವ್ ಸಿಕ್ಕಿಂ. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ನೇಪಾಲ್ ಮತ್ತೆ ಭೂತಾನ್ ನಡುವೆ ಇರತಕ್ಕಂತ ಒಂದು ಸ್ಮಾಲ್ ಸ್ಟೇಟ್ ಆಗಿರುತ್ತೆ. ಸೊ ಇದು ಭಾರತಕ್ಕೆ 1975ರಲ್ಲಿ ಅಧಿಕೃತವಾಗಿ ಸೇರ್ಕೊಂಡಿರುತ್ತೆ. ಸೊ ಸಿಕ್ಕಿಂ ಅಲ್ಲಿ ಸ್ಟೇಟ್ಸ್ ನ ಹೇಗ್ ಡಿವೈಡ್ ಮಾಡಿರ್ತಾರೆ ಅಂದ್ರೆ, ನಾರ್ತ್, ವೆಸ್ಟ್, ಸೌತ್ ಮತ್ತೆ ಈಸ್ಟ್ ಸಿಕ್ಕಿಂ ಆಗಿ ಡಿವೈಡ್ ಮಾಡಿರ್ತಾರೆ. ಅದಕ್ಕೇನು ಸ್ಪೆಸಿಫಿಕ್ ಆಗಿ ನೇಮ್ಸ್ ಕೊಟ್ಟಿರೋದಿಲ್ಲ. ಹಾಗಿದ್ರೆ ಸಿಕ್ಕಿಂಗೆ ಬಾರ್ಡರಿಂಗ್ ಕಂಟ್ರೀಸ್ ಯಾವ್ದು ಅಂದ್ರೆ, ಒಂದನ್ನ ನೇಪಾಳ ಇರುತ್ತೆ, ಇನ್ನೊಂದು ಟಿಬೆಟ್ ಇರುತ್ತೆ. ಅದಾದ್ಮೇಲೆ ಬಾರ್ಡರಿಂಗ್ ಸ್ಟೇಟ್ ಯಾವ್ದು ಅಂತ ಕೇಳಿದ್ರೆ ವೆಸ್ಟ್ ಬೆಂಗಾಲ್ ಅಂತ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ದಿಸ್ ಇಸ್ ಅಬೌಟ್ ದಿ ಇನ್ಫಾರ್ಮೇಶನ್ ಅಬೌಟ್ ದಿ ಸಿಕ್ಕಿಂ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ದಿ ಥರ್ಡ್ ಆರ್ಟಿಕಲ್. ಈ ಕನ್ಹೇರಿ ಕೇವ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಈ ಕನ್ಹೇರಿ ಗುಹೆಗಳು ಈಗ ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ, ಈ ಕನ್ಹೇರಿ ಗುಹೆಗಳ ಬಳಿ ಇವಾಗ ಕೆಲವೊಂದು ಅಮ್ಯುನಿಟೀಸ್ ನ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಈ ಒಂದು ಕಾರಣದಿಂದ ನಾವು ಕನ್ಹೇರಿ ಕೇವ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದರಲ್ಲಿ ಕನ್ನೇರಿ ಕೇವ್ಸ್ ಅಲ್ಲಿ ಪ್ರಮುಖವಾಗಿ ಇಟ್ ಹ್ಯಾಸ್ ಮೋರ್ ದನ್ 110 ಡಿಫರೆಂಟ್ ರಾಕ್ ಕಟ್ ಮೋನೋಲಿಥಿಕ್ ಎಕ್ಸ್ಕವೇಷನ್. ಸೊ ಇಲ್ಲಿ 110ಕ್ಕೂ ಹೆಚ್ಚು ವಿಭಿನ್ನ ರಾಕ್ ಕಟ್ ಅಂದ್ರೆ ಕಲ್ಲಿನಿಂದ ಕತ್ತರಿಸಿದ ಏಕಶಿಲೆಯ ಉತ್ಖನನಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರಿಂದ ಕನ್ಹೇರಿ ಕೇವ್ಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸಸ್ ಇನ್ ಇಂಡಿಯಾ. ಸೊ ಇಲ್ಲಿ ಒನ್ ಆಫ್ ದಿ ಲಾರ್ಜೆಸ್ಟ್ ಸಿಂಗಲ್ ಎಕ್ಸ್ಕವೇಷನ್ ಇನ್ ದ ಕಂಟ್ರಿ. ಸೊ ಇಲ್ಲಿ ಭಾರತ ದೇಶದಲ್ಲಿಯೇ ಅತಿ ದೊಡ್ಡ ಏಕೈಕ ಉತ್ಖನನಗಳಲ್ಲಿ ಒಂದಾಗಿರ್ತಕ್ಕಂಥ ಪ್ರದೇಶ ಇದಾಗಿರುತ್ತೆ. ಸೊ ಈ ಒಂದು ಎಕ್ಸ್ಕವೇಷನ್ಸ್ ಯಾರ ಕಾಲಕ್ಕೆ ಸೇರಿದ್ದವು ಅಥವಾ ಯಾವ ಸ್ಟೈಲ್ ಅಲ್ಲಿ ಇರುತ್ತೆ ಅಂದ್ರೆ, ಹೀನಾಯಾನ ಫೇಸ್ ಆಫ್ ಬುದ್ಧಿಸಂ. ಸೊ ಬುದ್ಧಿಸಂ ಅಲ್ಲಿ 3 ಫೇಸ್ ಬರುತ್ತೆ ಪ್ರಮುಖವಾಗಿ. ಒಂದು ಹೀನಾಯಾನ, ಇನ್ನೊಂದು ಮಹಾಯಾನ, ಇನ್ನೊಂದು ವಜ್ರಯಾನ ಅಂತ ಕರಿತೀವಿ. ಸೊ ಈ ಒಂದು ಗುಹೆಗಳು ಏನ್ ಕನ್ಸ್ಟ್ರಕ್ಟ್ ಆಗಿದಾವೆ, ಸೊ ಅವು ಹೀನಾಯಾನ ಫೇಸ್ ಆಫ್ ಬುದ್ಧಿಸಂಗೂ ಸೇರಿದವೆ. ಅದಾದ್ಮೇಲೆ ಸೆವರಲ್ ಎಕ್ಸಾಂಪಲ್ಸ್ ಆಫ್ ಮಹಾಯಾನ ಸ್ಟೈಲಿಸ್ಟ್ ಆರ್ಕಿಟೆಕ್ಚರ್. ಸೊ ಮಹಾಯಾನ ಶೈಲಿಗೆ ಸೇರಿರ್ತಕ್ಕಂಥ ವಾಸ್ತುಶಿಲ್ಪದ ಹಲವು ಉದಾಹರಣೆಗಳನ್ನ ನಾವು ನೋಡಬಹುದಾಗಿರುತ್ತೆ. ಅದ್ರ ಜೊತೆ ದೇರ್ ಆರ್ a few paintings of the ವಜ್ರಯಾನ ಆರ್ಡರ್. ಅಂದ್ರೆ ಅಲ್ಲಿರ್ತಕ್ಕಂಥ ಕೆಲವೊಂದು ಪ್ರಿಂಟಿಂಗ್ಸ್ ಅಥವಾ ಮುದ್ರಣಗಳನ್ನ ವಜ್ರಯಾನ ಕಾಲಕ್ಕೆ ಸೇರಿರ್ತಕ್ಕಂಥ ಮುದ್ರಣಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದಕ್ಕೆ ಕನ್ಹೇರಿ ಅಂತ ಯಾಕೆ ಹೆಸರು ಕೊಟ್ಟಿರ್ತಾರೆ ಅಂದ್ರೆ, ಸೊ ಇಟ್ ಈಸ್ ಡಿರೈವ್ಡ್ ಫ್ರಮ್ ಕನ್ಹಗಿರಿ ಇನ್ ಪ್ರಾಕೃತ್. ಅಂದ್ರೆ ಪ್ರಾಕೃತ್ ಅನ್ನೋ ಒಂದು ಲಿಪಿ ಏನಿರುತ್ತೆ, ಸೊ ಅದರಲ್ಲಿ ಕನ್ಹೇರಿ ಅಥವಾ ಕನ್ಹಗಿರಿ ಅಂತ ಒಂದು ಉಲ್ಲೇಖ ಇರುತ್ತೆ. ಸೊ ಆ ಒಂದು ಉಲ್ಲೇಖದ ಮೇರೆಗೆ ಇದಕ್ಕೆ ಕನ್ಹೇರಿ ಅಂತ ಕರಿತೀವಿ. ಅಂಡ್ ದಿಸ್ ಅಕರ್ಸ್ ಇನ್ ನಾಸಿಕ್ ಇನ್ಸ್ಕ್ರಿಪ್ಷನ್ಸ್ ಆಫ್ ದಿ ಶಾತವಾಹನ ರೂಲರ್
ವೈಶಿಷ್ಟ್ಯ ಪುತ್ರ ಪುಲಮಾವಿ ಅಂದ್ರೆ ವೈಶಿಷ್ಟ್ಯ ಪುತ್ರ ಪುಲಮಾಹಿ ನಾಸಿಕ್ ಶಾಸನದಲ್ಲೂ ಕೂಡ ಈ ಒಂದು ಕನ್ಹೇರಿ ಅನ್ನೋ ಒಂದು ಉಲ್ಲೇಖ ಇರುತ್ತೆ. ಸೊ ಅದರ ಸಲುವಾಗಿ ಈ ಒಂದು ಪ್ರದೇಶಕ್ಕೆ ಕನ್ಹೇರಿ ಅಂತ ನೇಮ್ ಮಾಡಿರ್ತಾರೆ. ಸೊ ಇದನ್ನ ಈ ಒಂದು ಕನ್ನಿಹೇರಿ ಅನ್ನೋ ಒಂದು ಪ್ರದೇಶವನ್ನ ಫಾರಿನ್ ಟ್ರಾವೆಲರ್ಸ್ ಯಾರಿರ್ತಾರೆ ಅಂದ್ರೆ ಭಾರತಕ್ಕೆ ವಿದೇಶದಿಂದ ಬರ್ತಕ್ಕಂಥ ಪ್ರವಾಸಿಗರು ಕೂಡ ಉಲ್ಲೇಖ ಮಾಡಿರ್ತಾರೆ. ಮೊಟ್ಟ ಮೊದಲದಾಗಿ ಇದನ್ನ ಯಾರು ಉಲ್ಲೇಖ ಮಾಡಿರ್ತಾರೆ ಅಂದ್ರೆ ಫಾಯಿನ್ ಅನ್ನೋರು ಇದನ್ನ ಉಲ್ಲೇಖ ಮಾಡಿರ್ತಾರೆ. ಸೊ ಇವರೊಬ್ರು ಚೈನೀಸ್ ಮಾಂಕ್ ಅಥವಾ ಚೈನಾದ ಒಬ್ಬ ಸನ್ಯಾಸಿ ಆಗಿರ್ತಾರೆ. ಇವರು 399 ಮತ್ತೆ 41 CE ಟೈಮ್ ಅಲ್ಲಿ ಭಾರತಕ್ಕೆ ಪ್ರವೇಶವನ್ನ ನೀಡಿರ್ತಾರೆ. ಸೊ ಅದಾದ್ಮೇಲೆ ಬೇರೆ ಬೇರೆ ಟ್ರಾವೆಲರ್ಸ್ ಕೂಡ ಕನ್ನೇರಿ ಬಗ್ಗೆ ಉಲ್ಲೇಖವನ್ನ ಮಾಡಿರ್ತಾರೆ. ಸೊ ಈ ಕನ್ನೇರಿ ಅಂತಕ್ಕಂಥದ್ದು ಯಾವ ಒಂದು ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದಿತು ಅಥವಾ ಫ್ಲರಿಶ್ ಆಯ್ತು ಅಂದ್ರೆ ಇನ್ ದ ಪೇಟ್ರನೇಜ್ ಆಫ್ ಶಾತವಾಹನ, ಟ್ರೈಕೂಟಕಾಸ್, ವಾಕಟಕಾಸ್ ಮತ್ತೆ ಸಿಲ್ಹಾರಾಸ್ ಸಮಯದಲ್ಲಿ ಇದು ಪ್ರವರ್ಧಮಾನಕ್ಕೆ ಬಂದಿರುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಯಾರ ಕಾಲದಲ್ಲಿ ಇದು ಪ್ರವರ್ಧಮಾನಕ್ಕೆ ಬಂದಿತ್ತು ಅಂದ್ರೆ ಶಾತವಾಹನ, ತ್ರೈಕೂಟಕ, ವಾಕಟಕರು ಮತ್ತೆ ಸಿಲ್ಹಾರಗಳ ಟೈಮ್ ಅಲ್ಲಿ. ಅದಾದ್ಮೇಲೆ ಥ್ರೂ ಡೊನೇಷನ್ಸ್ ಮೇಡ್ ಬೈ ದಿ ವೆಲ್ತಿ ಮರ್ಚೆಂಟ್ ಆಫ್ ದಟ್ ರೀಜನ್ ಅಂದ್ರೆ ಆ ಒಂದು ಪ್ರದೇಶದ ಶ್ರೀಮಂತ ವ್ಯಾಪಾರಿಗಳು ದೇಣಿಗೆ ನೀಡುವುದರ ಮುಖಾಂತರ ಈ ಒಂದು ಪ್ರದೇಶವನ್ನ ಡೆವಲಪ್ ಮಾಡಿರ್ತಾರೆ. ಸೊ ಪ್ರಸ್ತುತವಾಗಿ ಈ ಒಂದು ಪ್ರದೇಶದ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಅಥವಾ ಮೂಲ ಸೌಕರ್ಯಗಳ ಅಭಿವೃದ್ಧಿಯನ್ನ ಇಂಡಿಯನ್ ಆಯಿಲ್ ಫೌಂಡೇಶನ್ ವತಿಯಿಂದ ಮಾಡಲಾಗ್ತಾ ಇದೆ. ಸೊ ಇವ್ರು ಏನ್ ಮಾಡಿರ್ತಾರೆ ಅಂದ್ರೆ ಈ ಇಂಡಿಯನ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಜೊತೆ ಒಂದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಒಪ್ಪಂದಕ್ಕೆ ಸಹಿ ಹಾಕಿ ಈ ಒಂದು ಪ್ರದೇಶಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ನ ನ್ಯಾಷನಲ್ ಕಲ್ಚರಲ್ ಫಂಡ್ ಅಥವಾ ರಾಷ್ಟ್ರೀಯ ಒಂದು ಸಂಸ್ಕೃತಿ ನಿಧಿ ಏನಿರುತ್ತೆ ಅದರ ಮುಖಾಂತರ ಇಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ವಾಟ್ ಈ ಒಂದು ಕನ್ನೇರಿ ಕೇವ್ಸ್ ಅಂತಕ್ಕಂಥದ್ದು ಮುಂಬೈಯಲ್ಲಿ ಬರ್ತಕ್ಕಂಥ ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಲ್ಲಿ ಬರ್ತಕ್ಕಂಥ ಒಂದು ಕೇವ್ಸ್ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಅಂದ್ರೆ ಮೇನ್ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಬರ್ತಕ್ಕಂಥ ಏಕೈಕ ನ್ಯಾಷನಲ್ ಪಾರ್ಕ್ ಇದಾಗಿರುತ್ತೆ. ಸೊ ಈ ಒಂದು ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಲ್ಲಿ ನಾವು ಕನ್ನಿಹೇರಿ ಗುಹೆಗಳನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನ್ಯಾಷನಲ್ ಹೆಲ್ತ್ ಫ್ಯಾಮಿಲಿ ಸರ್ವೆ. ಇತ್ತೀಚೆಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಇವಾಗ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುತ್ತೆ. ಅದೇನು ಅಂದ್ರೆ ಎವ್ರಿ ಥರ್ಡ್ ಕಿಡ್ ಅಂಡರ್ 5 is stunted in ಕರ್ನಾಟಕ. ಸೊ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ 5 ವರ್ಷದ ಒಳಗಿನ ಪ್ರತಿ 3ನೇ ಮಗು ಕುಂಠಿತ ಬೆಳವಣಿಗೆಯನ್ನ ಹೊಂದಿರುತ್ತೆ. ದಟ್ ಈಸ್ ವಾಟ್ ಯು ನೀಡ್ ಟು ರಿಮೆಂಬರ್. ಸ್ಟಂಟೆಡ್ ಅಂದ್ರೆ ಅವರ ಏಜ್ಗೆ ಅವರ ಹೈಟ್ ಬಂದು ಕಡಿಮೆ ಇರುತ್ತೆ. ಅದನ್ನ ನಾವು ಸ್ಟಂಟೆಡ್ ಗ್ರೋತ್ ಅಂತ ಕರಿತೀವಿ. ಸೊ ಇವಾಗ ನಾವು ಅಂಡರ್ ವೇಟ್, ಸ್ಟಂಟಿಂಗ್, ವೇಸ್ಟಿಂಗ್ ಮತ್ತೆ ಸಿವಿಯರ್ಲಿ ವೇಸ್ಟಿಂಗ್ ಮತ್ತೆ ಓವರ್ ವೇಟ್. ಸೊ ಲಾಸ್ಟ್ ಸರ್ವೆ ಮತ್ತು ಈ ಸರ್ವೆಗೆ ಕಂಪೇರ್ ಮಾಡಿದಾಗ ಸೊ ಯೆಲ್ಲೋ ಕಲರ್ ಇರ್ತಕ್ಕಂಥದ್ದು ಸರ್ವೆ ನಂಬರ್ 4 ಆಗಿರುತ್ತೆ. ಅಂಡ್ 5th ಇರ್ತಕ್ಕಂಥದ್ದು ರೆಡ್ ಆಗಿರುತ್ತೆ. ಸೊ ಅಂಡರ್ ವೇಟ್ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ ಆಗಿರುತ್ತೆ. ಮುಂಚೆ ಇದು 35% ಇದ್ದಿದ್ದು 32% ಬಂದಿರುತ್ತೆ. ಸ್ಟಂಟಿಂಗ್ ಕೂಡ 36 ಇಂದ ಸ್ವಲ್ಪ ಕಡಿಮೆ ಆಗಿರುತ್ತೆ, 35 ಬಂದಿರುತ್ತೆ. ವ್ಯಾಸ್ಟಿಂಗ್ ಕೂಡ ತುಂಬಾ ಜಾಸ್ತಿ ಚೇಂಜ್ ಆಗಿರುತ್ತೆ, 26 ಇಂದ 19.5% ಬಂದಿರುತ್ತೆ. ಸಿವಿಯರ್ ವಾಸ್ಟಿಂಗ್ ಅನ್ನೋದು 10.5 ಇಂದ 8.4 ಬಂದಿರುತ್ತೆ. ಅದಾದ್ಮೇಲೆ ಓವರ್ ವೆಯ್ಟ್ ಆಕ್ಚುಲಿ ಜಾಸ್ತಿ ಆಗಿದೆ, 2.6 ಇಂದ 3.2 ಆಗಿರುತ್ತೆ. ಸೊ ಈ ಎಲ್ಲ ಸ್ಟ್ಯಾಟಿಕ್ಸ್ ನಿಮ್ಗೆ ಮ್ಯಾಲ್ ನ್ಯೂಟ್ರಿಷನ್ ಪರವಾಗಿ ಏನಾದ್ರೂ ಎಸ್ಸೆ ಬಂದಾಗ ಕಂಪಲ್ಸರಿ ಯೂಸ್ ಮಾಡಬಹುದಾಗಿರುತ್ತೆ. ಸೊ ಭಾರತ ದೇಶದಲ್ಲಿ ಐ ಮೀನ್ ಟು ಸೇ ಕರ್ನಾಟಕದಲ್ಲಿ ಪ್ರಸ್ತುತವಾಗಿ ಈ ಮಿಡ್ ಡೇ ಮೀಲ್ ಮತ್ತೆ ಈ ಕ್ಷೀರ ಭಾಗ್ಯ ಈ ಎರಡೂ ಸ್ಕೀಮ್ಸ್ ಇದ್ರೂ ಕೂಡ ಈ ಒಂದು ಸ್ಟಂಟಿಂಗ್ ಅಂತಕ್ಕಂಥದ್ದು ಕಳೆದ ಒಂದು ಸರ್ವೆಗಿಂತನೂ ಈ ಒಂದು ಸರ್ವೆಗೆ ಕಂಪೇರ್ ಮಾಡಿದಾಗ ಜಸ್ಟ್ 1% ಮಾತ್ರ ಕಡಿಮೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸ್ಟಂಟಿಂಗ್ದು ಒಂದು ಪ್ರಮುಖವಾದ ಪ್ರಾಬ್ಲಮ್ ಏನು ಅಂದ್ರೆ ಇಟ್ ಈಸ್ ಪರ್ಮನೆಂಟ್. ಸೊ ಇದನ್ನ ನಾವು ರಿವರ್ಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಕಾರಣ ಏನು ಅಂದ್ರೆ ಕಿಡ್ಸ್ ಬಾರ್ನ್ ಟು ಥಿನ್ ಮದರ್ಸ್ ಆರ್ ಸ್ಟಂಟೆಡ್ ಅಂದ್ರೆ ತೆಳ್ಳಗಿನ ತಾಯಂದ್ರಿಗೆ ಜನಿಸಿದ ಮಕ್ಕಳು ಕುಂಠಿತ ಬೆಳವಣಿಗೆಯನ್ನ ಹೊಂದಿರ್ತಾರೆ. ಸೊ ಆಬ್ವಿಯಸ್ಲಿ ಇದು ರೂರಲ್ ಏರಿಯಾದಲ್ಲಿ, ಅರ್ಬನ್ಗೆ ಕಂಪೇರ್ ಮಾಡಿದಾಗ ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಜಾಸ್ತಿ ನೋಡ್ಬೋದಾಗಿರುತ್ತೆ. ಸೊ ಸ್ಟಂಟಿಂಗ್ ಆರ್ ಲೋ ಹೈಟ್ ಫಾರ್ ಏಜ್ ಇಸ್ ಅ ಸೈನ್ ಆಫ್ ಕ್ರೋನಿಕ್ ಅಂಡರ್ ನ್ಯೂಟ್ರಿಷನ್. ಸೊ ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಕುಪೋಷಣೆ ಅಥವಾ ಪೋಷಣೆಯ ಕೊರತೆ ಇದಕ್ಕೆ ಪ್ರಮುಖ ಕಾರಣವಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಇದು ಇರಿವರ್ಸಿಬಲ್ ಆಗಿರುತ್ತೆ, ಬದಲಾಯಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಈ ಒಂದು ಸ್ಟಂಟಿಂಗ್ ನಿಂದ ಅವರ ಸ್ಕಾಲಿಸ್ಟಿಕ್ ಅಚೀವ್ಮೆಂಟ್, ಪಾಂಡಿತ್ಯದ ಸಾಧನೆ ಅಂದ್ರೆ ಅವರ ಒಂದು ಗ್ರಾಸ್ಪಿಂಗ್ ಪವರ್, ಸೊ ಸ್ಕೂಲ್ ಅಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಆ ಗ್ರಾಸ್ಪಿಂಗ್ ಪವರ್ ಕೂಡ ಇದರಿಂದ ಉಂಟಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ದಿ ಫಸ್ಟ್ ಇನ್ಕ್ರೆಡಿಬಲ್ ಇಂಡಿಯಾ ಇಂಟರ್ನ್ಯಾಷನಲ್ ಕ್ರೂಸ್ ಕಾನ್ಫರೆನ್ಸ್ 2022 ಅಂದ್ರೆ 2022ರ ಭಾರತದ ಮೊದಲ ಒಂದು ಇಂಟರ್ನ್ಯಾಷನಲ್ ಕ್ರೂಸ್ ಕಾನ್ಫರೆನ್ಸ್ ಅಂದ್ರೆ ಏನು ಅಂದ್ರೆ ಸೊ ಈ ಒಂದು ನೀರಿಗೆ ಸಂಬಂಧಪಟ್ಟಂತೆ ಪ್ರವಾಸೋದ್ಯಮವನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಮೊಟ್ಟ ಮೊದಲ ಕಾನ್ಫರೆನ್ಸ್ ಇದಾಗಿರುತ್ತೆ. ಸೊ ಇದೆಲ್ಲಿ ನಡೀತಾ ಇದೆ ಅಂದ್ರೆ ಮುಂಬೈಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಕಾನ್ಫರೆನ್ಸ್ ಆಗಿರುತ್ತೆ. ಸೊ ಇದನ್ನ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ
ಟು ಡೆವಲಪ್ ಪೊಟೆನ್ಶಿಯಲ್ ಆಫ್ ರಿವರ್ ಕ್ರೂಸಿಂಗ್ ಅಂಡ್ ಕ್ರೂಸ್ ಟೂರಿಸಂ ಅಂದ್ರೆ ಭಾರತದ ದೇಶದಲ್ಲಿ ಈ ರಿವರ್ ಕ್ರೂಸಿಂಗ್ ಮತ್ತೆ ಕ್ರೂಸ್ ಪ್ರವಾಸೋದ್ಯಮವನ್ನ ಹೆಚ್ಚು ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಕಾನ್ಫರೆನ್ಸ್ ಇದಾಗಿರುತ್ತೆ. ಸೊ ಇದನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಟು ಹರ್ನೇಸ್ ಅಬಂಡೆನ್ಸ್ ಆಫ್ ಬಿಸ್ನೆಸ್ ಆಪರ್ಚುನಿಟೀಸ್ ಇನ್ ದ ಕಂಟ್ರೀಸ್ ಕ್ರೂಸ್ ಟೂರಿಸಂ ಅಂದ್ರೆ ಭಾರತ ದೇಶದಲ್ಲಿ ಈ ಕ್ರೂಸ್ ಟೂರಿಸಂ ಇಂದ ನಮಗೆ ಒಂದು ಈ ವ್ಯಾಪಾರ ಅವಕಾಶಗಳನ್ನ ಇಂಪ್ರೂವ್ ಮಾಡ್ಲಿಕ್ಕೆ, ಅದಾದ್ಮೇಲೆ ರೀಜನಲ್ ಕನೆಕ್ಟಿವಿಟಿ ಅಂದ್ರೆ ಪ್ರಾದೇಶಿಕ ಸಂಪರ್ಕವನ್ನ ಹೈಲೈಟ್ ಮಾಡ್ಲಿಕ್ಕೂ ಕೂಡ ಈ ಒಂದು ಕಾನ್ಫರೆನ್ಸ್ ನಮಗೆ ಸಹಾಯ ಮಾಡುತ್ತೆ. ಸೊ ಈ ಒಂದು ಮಿನಿಸ್ಟ್ರಿ ಆಫ್ ಟೂರಿಸಂ ಕರೆಂಟ್ಲಿ ಆಪರೇಟ್ಸ್ 3 ಮೇಜರ್ ಸ್ಕೀಮ್ಸ್ ಅಂದ್ರೆ ಭಾರತ ದೇಶದಲ್ಲಿ ಪ್ರಮುಖವಾಗಿ ಈ ಪ್ರವಾಸೋದ್ಯಮವನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಪ್ರವಾಸೋದ್ಯಮ ಸಚಿವಾಲಯದಿಂದ 3 ಸ್ಕೀಮ್ಸ್ ನ ಇವಾಗ ಪ್ರಸ್ತುತವಾಗಿ ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ. ಒಂದನ್ನ ಸ್ವದೇಶ್ ದರ್ಶನ್ ಅಂತ ಕರಿತೀವಿ, ಇನ್ನೊಂದನ್ನ ಪ್ರಸಾದ್ ಅಂತ ಕರಿತೀವಿ, ಇನ್ನೊಂದನ್ನ ಸೆಂಟ್ರಲ್ ಫಿನಾನ್ಸ್ ಅಸಿಸ್ಟೆನ್ಸ್ ಅಂತ ಕರಿತೀವಿ. ಈ 3 ಸ್ಕೀಮ್ಸ್ ಬಗ್ಗೆ ನಾವು ಆಲ್ರೆಡಿ ಸಾಕಷ್ಟು ಬಾರಿ ನಿಮ್ ಜೊತೆ ಡಿಸ್ಕಸ್ ಮಾಡಿರ್ತೀವಿ. ಸೊ ಇದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಈ ಸ್ವದೇಶ್ ಸ್ಕೀಮ್ ಏನಿದೆ, ಸ್ವದೇಶ್ ಸ್ಕೀಮ್ ಅಲ್ಲಿ ಒಟ್ಟು 76 ಪ್ರಾಜೆಕ್ಟ್ಸ್ ನ ಮಂಜೂರು ಮಾಡಲಾಗಿರುತ್ತೆ. ಆ 76 ಪ್ರಾಜೆಕ್ಟ್ಸ್ ಅಲ್ಲಿ 10 ಪ್ರಾಜೆಕ್ಟ್ಸ್ ಏನಿದಾವೆ ಅವೆಲ್ಲ ಕೋಸ್ಟಲ್ ಥೀಮ್ ಅಥವಾ ಕರಾವಳಿ ತೀರಕ್ಕೆ ಸಂಬಂಧಿಸಿದ ವಿಷಯಗಳಾಗಿರುತ್ತೆ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು ನಾವು ಈ ಕ್ರೂಸ್ ಟೂರಿಸಂಗೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದೀವಿ ಅಂತ. ಸೊ ಈ ಎಲ್ಲಾ ಪ್ರಾಜೆಕ್ಟ್ಸ್ ನ ಯಾವ ಸ್ಟೇಟ್ಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಲಾಗಿದೆ ಅನ್ನೋದನ್ನ ಇಲ್ಲಿ ಕೊಟ್ಟಿರ್ತವೆ. You can just pause the video and go through the names of the states. So with this, let's get into the 5th article. This is about Archaeological Survey of India, excavation at Harappa sites of Rakhi Gari. So Rakhi Gariಯಲ್ಲಿ ಸೊ ಈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನಿದೆ, ಸೊ ಇವರು ಉತ್ಖನನವನ್ನ ಮಾಡಿರ್ತಾರೆ. ಸೊ ಈ ಒಂದು ಉತ್ಖನನದಲ್ಲಿ ಏನೇನು ಫ್ರೆಶ್ ಆಗಿ ಸಿಕ್ಕಿದೆ ಅನ್ನೋ ಒಂದು ಇನ್ಫಾರ್ಮೇಶನ್ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ದಿ ಲೇಟೆಸ್ಟ್ ರೌಂಡ್ ಆಫ್ ಎಕ್ಸ್ಕವೇಷನ್ಸ್ ಅಟ್ ದಿ 5000 years old Harappan site at Rakhi Gari in ಹರಿಯಾಣಾಸ್ ಇಸಾರ್ ಡಿಸ್ಟ್ರಿಕ್ಟ್. ಸೊ ಹರಿಯಾಣ ಪ್ರದೇಶದಲ್ಲಿ ಬರ್ತಕ್ಕಂಥ ಇಸಾರ್ ಜಿಲ್ಲೆಯಲ್ಲಿ 5000 ವರ್ಷಗಳಿಗಿಂತ ಹಳೆಯದಾಗಿರ್ತಕ್ಕಂಥ ಹರಪ್ಪ ಅಂತಕ್ಕಂಥ ಸ್ಥಳದಲ್ಲಿ ಇತ್ತೀಚೆಗೆ ಮಾಡಿರ್ತಕ್ಕಂಥ ಉತ್ಖನನಗಳಲ್ಲಿ ಏನೋ ಸಿಕ್ಕಿದೆ ಅಂದ್ರೆ ಸಮ್ ಹೌಸಸ್, lanes, drainage system and what could be possibly be the jewelry making unit. ಅಂದ್ರೆ ಕೆಲವೊಂದು ಮನೆಗಳು, ಕೆಲವೊಂದು ಸಾಲುಗಳು, ಲೇನ್ಗಳು, ಒಳಚರಂಡಿ ವ್ಯವಸ್ಥೆಯನ್ನ ನೋಡಿರ್ಬೋದಾಗಿರುತ್ತೆ. ಅದಾದ್ಮೇಲೆ ಈ ಒಂದು ಪ್ರದೇಶ ಆಭರಣ ತಯಾರಿಕಾ ಘಟಕ ಆಗಿರ್ಬೋದು ಅಂತ ಇಲ್ಲಿ ಏನೋ ಊಹೆ ಮಾಡಲಾಗ್ತಾ ಇದೆ. ಸೊ ಅದಾದ್ಮೇಲೆ ಇಲ್ಲಿ ಬರ್ತಕ್ಕಂಥ 3 of the 7 mounds ಅಂತ ಕರಿತೀವಿ, ಅಂದ್ರೆ ದಿಬ್ಬಗಳು ಅಂತ ಕರಿತೀವಿ. ಸೊ ಟೋಟಲ್ ಇಲ್ಲಿ 7 ದಿಬ್ಬಗಳಿರುತ್ತೆ. ಆ 7 ದಿಬ್ಬಗಳ ಪೈಕಿ ಈ 3 ದಿಬ್ಬಗಳಲ್ಲಿ ಇವಾಗ ಎಕ್ಸ್ಕವೇಷನ್ ಮಾಡಿರ್ತಾರೆ. ಸೊ ಇಲ್ಲಿ ಏನೇನ್ ಸಿಕ್ಕತ್ತಂದ್ರೆ ಪೀಸಸ್ ಆಫ್ ಕಾಪರ್ ಮತ್ತೆ ಗೋಲ್ಡ್ ಜ್ಯುವೆಲರಿ, ಟೆರಕೋಟಾ ಟಾಯ್ಸ್, ಬಿಸೈಡ್ಸ್ ಥೌಸಂಡ್ಸ್ ಆಫ್ earthen pots and seals. ಸೊ ಈ ಒಂದು ಪ್ರದೇಶದಲ್ಲಿ ತಾಮ್ರ ಸಿಕ್ಕಿರುತ್ತೆ, ಚಿನ್ನದ ಆಭರಣಗಳು, ಟೆರಕೋಟಾ ಆಟಿಕೆಗಳು ಮತ್ತೆ ಸಾವಿರಾರು ಮಣ್ಣಿನ ಮಡಿಕೆಗಳು ಮತ್ತು ಮುದ್ರೆಗಳು ಸಹ ಇಲ್ಲಿ ಪತ್ತೆಯಾಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪ್ರದೇಶ ನಮ್ಮ ಒಂದು ನ್ಯಾಷನಲ್ ಕ್ಯಾಪಿಟಲ್ ಡೆಲ್ಲಿಗೆ 150 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ತಮ್ಮ ಒಂದು ಬಜೆಟ್ ಸ್ಪೀಚ್ ಅನ್ನ ಏನ್ ಮಾಡಿರ್ತಾರೆ 2020ರಲ್ಲಿ. ಸೊ ಇದರಲ್ಲಿ 5 ಐಕಾನಿಕ್ ಸೈಟ್ಸ್ ನ ಅನೌನ್ಸ್ ಮಾಡಿರ್ತಾರೆ. 5 ಐತಿಹಾಸಿಕ ಸ್ಥಳಗಳನ್ನ ಇವರು ಅನೌನ್ಸ್ ಮಾಡಿರ್ತಾರೆ. ಈ ಐತಿಹಾಸಿಕ ಸ್ಥಳಗಳಲ್ಲಿ ಈ ರಾಖಿ ಗರಿ ಕೂಡ ಒನ್ ಆಫ್ ದಿ ಐಕಾನಿಕ್ ಪ್ಲೇಸಸ್ ಅಂತ ಅವರು ಅನೌನ್ಸ್ ಮಾಡಿರ್ತಾರೆ. ಈ ರಾಖಿ ಗರಿಯನ್ನ ಬಿಟ್ಟು ಮಿಕ್ಕಿದ ಐಕಾನಿಕ್ ಸೈಟ್ಸ್ ಯಾವ್ದ್ಯಾವ್ದು ಅಂದ್ರೆ ಹಸ್ತಿನಾಪುರ್ ಇನ್ ಉತ್ತರ ಪ್ರದೇಶದ ಹಸ್ತಿನಾಪುರ, ಶಿವಸಾಗರಂ ಇನ್ ಅಸ್ಸಾಂನ ಶಿವಸಾಗರ, ಧೋಲಾವೀರಾ ಇನ್ ಗುಜರಾತ್ ನಲ್ಲಿರ್ತಕ್ಕಂಥ ಧೋಲಾವೀರಾ, ಮತ್ತೆ ಆದಿಚಲ್ಲನೂರು ಇನ್ ತಮಿಳುನಾಡು. ಇನ್ನೂ 4 ಹಿಸ್ಟಾರಿಕಲ್ ಅಥವಾ ಐತಿಹಾಸಿಕ ಸ್ಥಳಗಳಾಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಫಸ್ಟ್ ಎಕ್ಸ್ಕವೇಷನ್ ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮಾಡಿರ್ತಾರೆ. ಯಾವ ವರ್ಷದಲ್ಲಿ ಅಂದ್ರೆ 1998 ಇಂದ 2001 ವರ್ಗೂ ಮಾಡಿರ್ತಾರೆ. ಸೊ ಎರಡನೇ ಒಂದು ಎಕ್ಸ್ಕವೇಷನ್ ನ ಡೆಕ್ಕನ್ ಕಾಲೇಜ್ ಪುಣೆ ವತಿಯಿಂದ ಮಾಡಲಾಗಿರುತ್ತೆ. ಸೊ ದಟ್ ಈಸ್ ಬಿಟ್ವೀನ್ 2013 ಅಂಡ್ 2016 ಒಳಗೆ ಸೊ ಈ ಒಂದು ಉತ್ಖನನ ಅಂದ್ರೆ ನಂತರದ ಉತ್ಖನನಗಳನ್ನ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ರಾಜ್ಯಸಭೆಯಲ್ಲಿ ಸೊ ಒಂದು ಪ್ರಶ್ನೆಗೆ ಆನ್ಸರ್ ಮಾಡ್ತಾ ದಿ ಏನ್ಷಿಯನ್ ಮೋಲ್ಡ್ಸ್ ಆಫ್ 6 and 7 ಅಟ್ ರಾಖಿ ಗರಿ ಇನ್ ಇಸಾರ್ ಹರಿಯಾಣ is among the 19 sites identified by Archaeological Survey of India that are going to be notified as ಸೈಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ಅಂದ್ರೆ ರಾಷ್ಟ್ರೀಯ ಪ್ರಾಮುಖ್ಯತೆಯ ತಾಣಗಳಾಗಿ
19 ತಾಣಗಳನ್ನ ಡಿಕ್ಲೇರ್ ಮಾಡಿರ್ತಾರೆ. ಆ 19 ತಾಣಗಳಲ್ಲಿ ಈ ಏನ್ಷಿಯಂಟ್ 6th ಮತ್ತೆ 7th ಮೌಂಟ್ಸ್ ಏನಿದೆ, 6ನೇ ಮತ್ತು 7ನೇ ದಿಬ್ಬಗಳೇನಿದಾವೆ, ಈ ದಿಬ್ಬಗಳು ರಾಖಿ ಗರಿಯಲ್ಲಿ ಕಂಡು ಬರ್ತಕ್ಕಂಥ ದಿಬ್ಬಗಳು ಕೂಡ ಈ ಸೈಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಗೆ ಸೇರಿಕೊಳ್ಳಲಿದ್ದಾವೆ. ಸೊ ಇಷ್ಟು ಇನ್ಫಾರ್ಮೇಶನ್ ಈಗ ನಡೆದಿರ್ತಕ್ಕಂಥ ಈ ಒಂದು ಎಕ್ಸ್ಕವೇಷನ್ ಬಗ್ಗೆ ತಿಳಿದಿರ್ಬೇಕಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾನಲ್ ನಂಬರ್ 162. You can just pause the video, go through the questions and give us the answers. So once again, I'll meet you tomorrow with tomorrow's current affairs. Till then, keep reading. Thanks for watching. Goodbye.